ಪೇಚಾಟದಲ್ಲಿ ಸಿಲುಕಿರುವ ಪ್ರಜ್ವಲ್ ರೇವಣ್ಣ ಅವರಿಗೆ ಕುಣಿಕೆ ಅನ್ನುವಂಥದ್ದು ದಿನ ಕಳೆದಂತೆ ಒಂದ್ ರೀತಿ ಸೇದುತ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ನೆನೆ ನೋಟಿಸ್ ಕಳಿಸಿದ ನಂತರ ಲುಕ್ಔಟ್ ನೋಟಿಸ್ ಅನ್ನು ಕೂಡ SIT ಟೀಮ್ ಕಳಿಸಿದೆ. ಬೆಳಕಿಗೆ ಬಂದ ಈ ಪ್ರಕರಣ ಬೆಳಕಿಗೆ ಬಂದು ಬೆನ್ನಲ್ಲೇ ಮತದಾನ ಮಾಡಿ ವಿದೇಶಕ್ಕೆ ಹಾರಿರುವ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತಷ್ಟು ಸಂಕಷ್ಟಗಳು ಎದುರಾಗ್ತಾ ಇದೆ. ಲೈಂಗಿಕ ದೌರ್ಜನ್ಯ ಪ್ರಕರಣ, ಅತ್ಯಾಚಾರ ಪ್ರಕರಣವನ್ನ ಪ್ರಜ್ವಲ್ ಎದುರಿಸ್ತಾ ಇದ್ದಾರೆ. ಈಗಾಗಲೇ SIT ಅಧಿಕಾರಿಗಳು ಲುಕ್ಔಟ್ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಬಟ್ ಇಲ್ಲಿ ತನಕ ಇನ್ನೂ ಪತ್ತೆಯಾಗಿಲ್ಲ. ಇವರು ವಿಚಾರಣೆಗೆ ಹಾಜರಾಗಬೇಕು ಅಂತ ಅಂದ್ರೆ ವಿಚಾರಣೆಗೆ ಹಾಜರಾಗ್ತೀನಿ, ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಒಂದು ವಾರ ಟೈಮ್ ಕೇಳಿದ್ರು. ವಿದೇಶದಿಂದ ಆಗಮಿಸಿ ವಿಚಾರಣೆಗೆ ಹಾಜರಾಗಬೇಕು. ಆದರೆ ಪ್ರಜ್ವಲ್ ರೇವಣ್ಣ ಯಾವುದೇ ಏರ್ಪೋರ್ಟ್ ಬಂದರೂ ಕೂಡ ತಕ್ಷಣವೇ ಬಂಧನ ಆಗೋ ಸಾಧ್ಯತೆ ಇದೆ. ಎಲ್ಲೇ ಪತ್ತೆಯಾದರೂ ಅವರು ಅರೆಸ್ಟ್ ಆಗ್ತಾರೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬರ್ತಾರಾ ಅಥವಾ ಇಲ್ವಾ ಅನ್ನೋ ಅನುಮಾನ ಇದೆ. ಜರ್ಮನಿಯಿಂದ ಈಗ ಆಲ್ರೆಡಿ ಅವರು ದುಬೈನಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದರ ನಡುವೆ ಇವತ್ತು ಬರೋ ಸಾಧ್ಯತೆ ಇದೆ. ಇವತ್ತು ಅಥವಾ ನಾಳೆ ವಿಚಾರಣೆಗೂ ಹಾಜರಾಗಬಹುದು. ಎಲ್ಲವೂ ಸಾಧ್ಯತೆ ಆಗಬಹುದು, ಹೋಗಬಹುದು ಅಂತ ಯಾವುದು ಕನ್ಫರ್ಮ್ ಇಲ್ಲ. ಯಾಕಂದ್ರೆ ಲುಕ್ಔಟ್ ನೋಟಿಸ್ ಬೇರೆ ಹೊರಡಿಸಿರೋದ್ರಿಂದ ಯಾವ ಏರ್ಪೋರ್ಟ್ನಲ್ಲಿ ಸಿಗ್ತಾರೋ ಅಲ್ಲಲ್ಲೇ ಅವ್ರನ್ನ ವಶಕ್ಕೆ ಪಡೆದುಕೊಳ್ತಾರೆ. ನೋಡೋಣ ಏನಾಗುತ್ತೆ ಈ ಪ್ರಕರಣ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಅಪ್ಪ ಮತ್ತು ಮಗನಿಗೆ ಒಂದು ರೀತಿಯ ಕಷ್ಟವಾದ್ರೆ, ಪೆನ್ ಡ್ರೈವ್ ಲೀಕ್ ಆದ ಪ್ರಕರಣದಲ್ಲಿ ಇದೀಗ DK ವರ್ಸಸ್ HDK ಜಟಾಪಟಿ ದಿನ ಕಳೆದಂತೆ ಜೋರಾಗ್ತಾ ಇದೆ. ಇದರ ನಡುವೆ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರೋ ಈ ಪೆನ್ ಡ್ರೈವ್ ಫೈಲ್ಸ್ ದಿನೇ ದಿನೇ ಹಲವು ಆಯಾಮ ಪಡೆದುಕೊಳ್ತಾ ಇದೆ. ಈ ಅಶ್ಲೀಲ ವಿಡಿಯೋಗಳ ಸೀಕ್ರೆಟ್ ಪೆನ್ ಡ್ರೈವ್ಗಳಲ್ಲಿ ರಿಲೀಸ್ ಮಾಡಿದ್ ಯಾರು ಅನ್ನೋ ಪ್ರಶ್ನೆ ಉದ್ಭವಿಸಿದ್ದು. ಬಿಜೆಪಿಯ ಆ ಇಬ್ಬರು ಮುಖಂಡರಿಬ್ಬರ ಮೇಲೆ HDKಗೆ ಅನುಮಾನ ಇದೆ ಅನ್ನಲಾಗ್ತಾ ಇದೆ. ಮೊದಲು ನಿಮ್ಮವ್ರನ್ನ ವಿಚಾರಣೆ ಮಾಡಿ ಅಂತ ಬಿಜೆಪಿ ಅವ್ರ ಮೇಲೆ ಕುಮಾರಸ್ವಾಮಿ ಗರಂ ಆಗಿದಾರಂತೆ. ಬಟ್ ಮಾಧ್ಯಮಗಳ ಮುಂದೆ ಮಾತಾಡಿಲ್ಲ ಅವರು. ಅದನ್ನ ಬರೀ ಕಾಂಗ್ರೆಸ್ ಮತ್ತು ಡಿಕೆ ಶಿವಕುಮಾರ್ ಮತ್ತು ಸುರೇಶ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ವಿಡಿಯೋಗಳು ಬಹಿರಂಗಪಡಿಸಿದ ಮೂಲ ವ್ಯಕ್ತಿಗಳ ವಿಚಾರದಲ್ಲಿ HDKಗೆ ಬಿಗ್ ಡೌಟ್ ಅಂತೆ. ಅದು ಹಾಸನದ ಇಬ್ಬರು ಮುಖಂಡರ ಮೇಲೆ HDKಗೆ ಅನುಮಾನ ಇದೆ ಅಂತ. ಇವರಿಬ್ಬರನ್ನೂ ಒಂದ್ಸಲ ಕರೆದು ವಿಚಾರಿಸಿ ಅಂತ ಒಂದು ಒತ್ತಡ ಹಾಕ್ತಾ ಇದ್ದಾರಂತೆ ಹೈಕಮಾಂಡ್ ನಾಯಕರುಗಳಿಗೆ. ವಿಡಿಯೋ ವೈರಲ್ ಆಗಿದ್ದು ಹೇಗೆ ಮತ್ತು ಯಾರಿಂದ, ಮೊದಲು ಇದು ಕ್ಲಿಯರ್ ಆಗಬೇಕು ಅಂತ HDK ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ. ಬಿಜೆಪಿ ನಾಯಕರ ಮೇಲೆ ಯಾವುದೇ ಸ್ಪಷ್ಟತೆ ಕೊಡ್ತಾ ಇಲ್ಲ ಅಂತ ಸಿಟ್ಟಾಗ್ತಾ ಇದ್ದಾರಂತೆ. HDK ನಡೆಗೆ ಬಿಜೆಪಿ ನಾಯಕರಿಗೆ ಒಂದು ರೀತಿ ಟೆನ್ಷನ್. HDK ಸಿಟ್ಟು ಬಿಜೆಪಿ ನಾಯಕರಿಗೆ ಇಕ್ಕಟ್ಟು ತಂದಿದೆ. ಇದು ಮೈತ್ರಿ ಸಂಬಂಧದ ಮೇಲೂ ಪರಿಣಾಮ ಬೀರೋ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದ್ದು. ಹಾಗಾದ್ರೆ ವಿಡಿಯೋ ಸಂಘರ್ಷ ದೋಸ್ತಿಗಳ ಮಧ್ಯೆಯೇ ಬಿರುಕು ಮೂಡಿಸುತ್ತಾ ಗೊತ್ತಿಲ್ಲ. ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಅಂತಾರಲ್ಲ, ಹಂಗೆ ಕಾಂಗ್ರೆಸ್ಗೆ ಆಟ ಈ ಒಂದು ಪೆನ್ ಡ್ರೈವ್ ಪ್ರಕರಣದಲ್ಲಿ. ಮೈತ್ರಿ ಮಾಡ್ಕೊಂಡಿರೋ JDS ಮತ್ತು ಬಿಜೆಪಿಗೆ ಪ್ರಾಣ ಸಂಕಟ, ಅಗ್ನಿ ಪರೀಕ್ಷೆ ಎದುರಾಗಿದೆ. ಪೆನ್ ಡ್ರೈವ್ ಪ್ರಕರಣದಿಂದ ಮೈತ್ರಿ ನಾಯಕರು ದೂರ ಆಗ್ತಾ ಇದ್ದಾರಾ ಗೊತ್ತಿಲ್ಲ. ಪ್ರಕರಣ ಬಯಲಿಗೆ ಬಂದ ನಂತರದಿಂದ ಮಾನಸಿಕ ಅಂತರ ಹೆಚ್ಚಾಗ್ತಾ ಇದೆಯಾ, ದೋಸ್ತಿ ವೈಭವವನ್ನ ಕಳೆದುಕೊಳ್ತಾ ಇದೆಯಾ, ಇಬ್ಬರಿಗೂ ಮುಜುಗರ, ಪರಸ್ಪರ ಮಾತನಾಡೋಕ್ಕಾಗದಷ್ಟು ಇರಿಸು ಮುರ್ಸು, ಪರಸ್ಪರ ಸಹಕಾರ ಕೊಟ್ಟು ಪಡೆಯೋದಕ್ಕೂ ಸಾಧ್ಯವಾಗ್ತಾ ಇಲ್ವಾ, ಖುದ್ದು ಕಮಲ ಪಡೆ ಅಂತರವನ್ನ ಈ ವಿಚಾರದಲ್ಲಿ ಕಾಯ್ದುಕೊಳ್ತಾ ಇರೋದು ಯಾಕೆ, ಹೀಗೆ ಹಲವು ಅನುಮಾನಗಳು ಸದ್ಯಕ್ಕೆ ಕಾಡ್ತಾ ಇದೆ. ಪ್ರಜ್ವಲ್ ಅವರದೇ ಅನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣದಿಂದ ಮೈತ್ರಿ ಮೇಲೆ ಕರಿ ನೆರಳು ಬಿದ್ದಿದ್ದು, ಪ್ರಕರಣ ಬಯಲಿಗೆ ಬಂದಾಗ್ಲಿಂದಲೂ ಕೂಡ ದೋಸ್ತಿ ನಾಯಕರು ದೂರ ಆಗಿದ್ದಾರೆ.